ಏನಲ್ಲ ರಾಜಣ್ಣ, ಶಿವರಾತ್ರಿ ಹಬ್ಬನ ಜೋರಾಗಿ ಆಚರಣೆ ಮಾಡ್ತೇನದ? ಹಾ, ಜಾಗರಣೆ ಮಾಡ್ತೇನೋ? ಹಾ, ಇಲ್ಲ ಊಟ ಮಾಡಿ ಮಲಿಕಂಡ. ಈಶ್ವರಣ್ಣರೇ, ಈಶ್ವರಣ್ಣರೇ, ನೋಡ್ರಿ, ನಾನು ಈ ಸರಿ ಭಾಳ ಚೆನ್ನಾಗಿ ಜಾಗರಣೆ ಮಾಡೀನಿ. ರಾತ್ರಿ ನಾನು ಏನು ಊಟ ಗೀಟ ಏನು ಮಾಡಿಲ್ಲ. ಜಪ ತಪನ ಮಾಡಿಲ್ಲ. ಆದರೆ ಶಿವನ ದೇವಸ್ಥಾನದಲ್ಲಿ ಪೂಜೆಗೆ ಏನೇನು ಬೇಕೋ ಸಕಲ ಸಿದ್ಧತೆನೂ ಮಾಡಿದೆ. ಪೂಜಾರಪ್ಪನವ್ರ ಜೊತೆಗೆ ಇದ್ದೆ. ಆಮೇಲೆ ಏನಿಲ್ಲ, ಒಂದು ಕಣ್ಣು ಮುಚ್ಚಿಲ್ಲ, ನಿದ್ದೆ ಮಾಡಿಲ್ಲ ಬಿಡ್ರಿ ನಾನು. 4 ಗಂಟೆ ತನಕ ಇದ್ದೆ. ಆಮೇಲೆ 4 ಗಂಟೆ ಮೇಲೆ ತನಕ ಆಮೇಲೆ ನಿದ್ದೆ ತಡೆಯೋಕೆ ಆಗಲಿಲ್ಲ ಅತ್ಲಾಗೆ ಹಂಗೆ ಉಳ್ಕೊಂಬಿಟ್ಟೆ. ದೇವಸ್ಥಾನದಲ್ಲಿ ಹಂಗೆ ಉಳ್ಕೊಂಬಿಟ್ಟೆ ಯಾವುದೋ ಒಂದು ಮೂಲೆಗೆ. ಓಹೋ, ಇನ್ನೊಂದು ಗಂಟೆ ಅತ್ಲಾಗೆ, ಇನ್ನೊಂದು 2 ಗಂಟೆ ಇದ್ದಿದ್ರೆ ಅತ್ಲಾಗೆ ಬೆಳಕು ಹಾಕ್ಬಿಡೋದಲ್ಲ. ಹಾಂ, ಇರ್ಲಿ ಬಿಡೋ ಅತ್ಲಾಗೆ. ನೀನು ಎಷ್ಟು ಅಂತ ಇದು ಮಾಡ್ತೀಯ? ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟೇ ಮಾಡಬೇಕು, ಅಷ್ಟೇ. ಓವರಾಗಿ ಮಾಡೋಕೆ ಹೋದ್ರೆ ದೇವರಿಗೂ ಇಷ್ಟ ಆಗೋಲ್ಲ. ಸಾಕು ಬಿಡತ್ಲಾಗೆ. ದೇವ್ರ ಕೆಲಸ ಮಾಡಿಬಿಟ್ಟು 4 ಗಂಟೆ ತನಕ ಎಚ್ಚರಿಕೆ ಆಗಿ ಜಾಗರಣೆ ಮಾಡಿದ್ಯಲ್ಲ, ನೀನೇ ಗ್ರೇಟು. ಎಷ್ಟೋ ಜನ ಊಟ ಮಾಡಿ 10 ಗಂಟೆಗೆ ಮಲ್ಕೊಂಡ್ಬಿಡ್ತಾರೆ. ಬೆಳಗಿನ ಜಾವ 4 ಗಂಟೆಗೆ ಎದ್ಬಿಟ್ಟು ದೇವ್ರ ಪೂಜೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾರೆ. ಅಂಥ ಭಕ್ತರು ಇದ್ದಾರೆ ನಮ್ಮ ದೇಶದಲ್ಲಿ. ಅಂಥದ್ರಲ್ಲಿ ನೀನು ಇಷ್ಟೊತ್ತು ಬೆಳಗ್ಗೆ ಜಾವದ 4 ಗಂಟೆ ತನಕ ಎದ್ದಿದೆಯಲ್ಲ ದೇವ್ರ ಸೇವೆ ಮಾಡ್ಕೊಂಡು, ನೀನೇ ಸಿದ್ಧ. ನಿಜವಾಗ್ಲೂ ಭಾಳ ಖುಷಿ ಆಗ್ತೈತೆ ನನಗೆ. ಈ ನಮ್ಮ ಹಳ್ಳಿಲು ನಿನ್ನಂಥ ಭಕ್ತರು ಇದ್ದಾರೆ ಅಂತ ಹೇಳ್ಬಿಟ್ಟು ನನಗೆ ಭಾಳ ಖುಷಿ ಆಗ್ತೈತೆ. ನಮ್ಮ ಉಮೇಶ, ಕರಿಯಪ್ಪ, ಪರಮೇಶಿ ಅವರೆಲ್ಲ ಜಾಗರಣೆ ಮಾಡಿದ್ರೇನಲ್ಲ ದುಬೈ ರಾಜಣ್ಣ? ಮಾಡಿದ್ರೇನಲ್ಲ ಅವರು? ಮಾಡಿದ್ರು, ಜಾಗರಣೆ ಮಾಡಿದ್ರು. ಆದರೆ ಬೆಳಗಿನ ಜಾವ ತನಕ ಮಾತ್ರ ಮಾಡಲಿಲ್ಲ ಅವರು. ಏನತ್ಲಾಗೆ 9:30 10 ಗಂಟೆ ತನಕ ಅವ್ನು ಹಿಡಿಯೋರೇ ಇಲ್ಲ. ನಾವು ಹಂಗೆ ಜಾಗರಣೆ ಮಾಡ್ತೀವಿ, ಹಿಂಗೆ ಜಾಗರಣೆ ಮಾಡ್ತೀವಿ, ಹಂಗೆ ಶಿವನ ಕುರಿತು ತಪಾಸು ಮಾಡ್ತೀವಿ ಅಂತ ಹೇಳೋದೇನು ಕೇಳಿದಿರ ಈಶ್ವರಣ್ಣರೇ? ಹೇಳಿದ್ದು. ನಾನು ಕೇಳಿದ್ದು. ಆಮೇಲೆ 12:30 1 ಗಂಟೆ ತನಕ ನೋಡ್ತೀನಿ. ಆಮೇಲೆ ನನ್ನ ಜೊತೆಲೆ ಇದ್ದರು. ಆದರೆ 1:15ಗೆ ಒಬ್ಬರು ಕಾಣಿಸಿಲ್ಲ. ಆಮೇಲೆ ಇದೇನಪ್ಪ ಹಿಂಗೆ ಹೋದ್ರು, ಒಬ್ರು ಕಾಣಿಸಿಲ್ಲ, ಏನಾರ ಇಲ್ಲೇ ಹೋದ್ರು ಅಂತ ನಾನು ಒಂದು ಅರ್ಧ ಗಂಟೆ ನೋಡಿದೆ. ಆಮೇಲೆ ನಾನು ತೆಗೆದತ್ಲಾಗ ಒಂದು ಫೋನ್ ಮಾಡಿದೆ. ಅದೇ ಅಣ್ಣ, ನನಗೆ ಜಾಗರಣೆ ಮಾಡೋಕ್ಕಾಗ್ತಿಲ್ಲ, ಕಣ್ಣಾಲೆ ನಿದ್ದೆ ಹೇಳಿದ್ದಾವೆ. ನಾನು ಪರಮೇಶ್ ಅಣ್ಣ, ಉಮೇಶ್ ಅಣ್ಣ ಎಲ್ಲ ಬಂದು ಇಲ್ಲೇ ಜಗ್ಗಿಗಟ್ಟೆದಾಗೆ ಮಲ್ಕೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ಹೇಳ್ಬಿಡೋದ? ಅದು ಬೇರೆ ಅಷ್ಟೇ, ಅಲ್ಲೇ ಮಲ್ಕೊಂಡಿಲ್ಲ, ಮನೆಯಿಂದ ಬೆಡ್ಶೀಟ್ ತರಿಸ್ಕೊಂಡು ದೇವಸ್ಥಾನ ಜಗ್ಗಿ ಕಟ್ಟಿದ್ರೆ ಮಲ್ಕೊಂಡಿರೋದು ಅತ್ಲಾಗೆ. ನೋಡ್ರಿ ಹೆಂಗೈತೆ ಕತೆ. ಪಾಪ ಏನೋ ಹೋಗ್ಲಿ ಬಿಡತ್ಲಾಗೆ. ಅವರು ನಾವು ಹುಡುಗರಾಗಿದ್ದಾಗ ಜೋರಾಗೆ ಜಾಗರಣೆ ಮಾಡಿದ್ದೀವಿ, ಇಲ್ಲ ಅಂತ ಹೇಳಲ್ಲ. ಈಗ ಮೊದಲಿನ ಥರ ನಿದ್ದೆಗಡಕ್ಕೆ ಆಗಲ್ಲ. ಬೆಳಗ್ಗೆ ಎದ್ದು ಕೆಲಸಗಳು ಇರ್ತವೆ, ಮಕ್ಕಳನ್ನ ತಿಂಡಿ ತಿನ್ನಿಸಿ ಸ್ಕೂಲಿಗೆ ಕಳಿಸ್ಬೇಕಾಗಿರ್ತದೆ. ಬೇರೆ ಬೇರೆ ಕೆಲಸಗಳು ಇರ್ತವೆ, ತೋಟದ ಕೆಲಸ ಅಂತೆ, ಇನ್ನೂ ಬೇರೆ ಬೇರೆ ಥರದ ಕೆಲಸ ಇರ್ತವೆ. ಹಾಗಾಗಿ ಜಾಗರಣೆ ಮಾಡೋಕ್ಕಾಗಲ್ಲ. ದಾಸೋಹ ಅಂತಿತ್ತು ಅಂತಂದರೆ ನೋಡಪ್ಪ, ಎಲ್ಲರೂ ಕಲ್ತ್ಕೊಂಡ್ಬಿಡ್ತಾರೆ. ಎಲ್ಲರೂ ಸೇರಿಕೊಂಡು ಒಂದು ಅನ್ನ ದಾಸೋಹಕ್ಕೆ ಒಂದು ಚೂರು ಚುಕ್ಕಿ ಬರಬಾರ್ದು. ಅಷ್ಟು ಚೆನ್ನಾಗಿ ದಾಸೋಹ ಕಾರ್ಯಕ್ರಮನ ಭಾಳ ಚೆನ್ನಾಗಿ ನಡೆಸ್ಕೊಟ್ಟಿದ್ದೀರ ನೀವು, ನಿನ್ನ ಸ್ನೇಹಿತರೆಲ್ಲ ಸೇರ್ಕೊಂಡು. ನಾನು ನಿಜವಾಗ್ಲೂ ಅದಕ್ಕೆ ಭಾಳ ಹೆಮ್ಮೆ ಪಡ್ತೀನಿ. ನಮ್ಮೂರು ಜನಗಳು ಅನ್ನ ದಾಸೋಹನ ಭಾಳ ಚೆನ್ನಾಗಿ ನಡೆಸ್ಕೊಡೋದ್ರಲ್ಲಿ ಭಾಳ ನಿಸ್ಸೀಮರು ಅಂತ ಹೇಳ್ಬಿಟ್ಟು ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಅಕ್ಕಪಕ್ಕದ ಊರವ್ರ ಹತ್ರ. ನೀನೇನೇ ಹೇಳು. ಕಣೀಶ್ವರಣ್ಣ, ನೀನು ಅಂಥದ್ದು ಈ ಊಟದ ವಿಚಾರದಲ್ಲಿ, ಅನ್ನ ದಾಸೋಹದ ವಿಚಾರದಲ್ಲಿ ಮಾತ್ರ ನಮ್ಮ ಹುಡುಗರು ಹಿಂದೇಟ್ ಹಾಕಲ್ಲ. ಮನೆಯಿಂದ ಬೇಕಾದ್ರೆ ಈಳ್ಗೆ ಮಣಿ ಚಾಕು ತಗೊಂಬಂದ್ಬಿಟ್ಟು ಇರೋ ಬರೋ ತರಕಾರಿ ಸುಲ್ದಾಕ್ಬಿಟ್ಟು ಹಚ್ಚಾಕ್ಬಿಟ್ಟು ಅಡುಗೆ ಭಟ್ರಿಗೆ ಅಡುಗೆ ಮಾಡೋಕ್ಕೆ ಭಾಳ ಸಹಾಯ ಮಾಡ್ತಾರೆ. ಹೆಣ್ಮಕ್ಳು ಅಷ್ಟೇ, ಮನೆಯಿಂದನೇ ಈಳ್ಗೆ ಮಣಿನ ಕುಡುಗೋಲ ತಂದು ಸೊಪ್ಪು ಪಪ್ಪು ಈರುಳ್ಳಿ ಬೆಳ್ಳುಳ್ಳಿ ಏನು ಬೇಕು ಎಲ್ಲ ಮಾಡ್ಕೊಟ್ಬಿಡ್ತಾರೆ ಅತ್ಲಾಗೆ. ಅವರು ಹೆಣ್ಮಕ್ಳು ಕುತ್ಕೊಂಡ್ಬಿಟ್ರೆ ಒಂದು 2 ಗಂಟೆ 1 ಗಂಟೆಯಿಂದ 1.5 ಗಂಟೆ ಎಲ್ಲ ಹಚ್ಚಾಕ್ಬಿಟ್ಟು ಬಟ್ಟೆಗೆ ಭಾಳ ಹೆಲ್ಪ್ ಮಾಡ್ತಾರೆ. ಸೊಪ್ಪು ಸೋಸ್ಕೊಡೋದಂತೆ, ಈರುಳ್ಳಿ ಕಟ್ ಮಾಡೋದಂತೆ, ತರಕಾರಿ ಕಟ್ ಮಾಡೋಕ್ಕದಂತೆ, ಈ ತರಕಾರಿಯನ್ನು ತೊಳೆದಾಕಕ್ಕೆ ಹೆಲ್ಪ್ ಮಾಡೋದಂತೆ, ಕಾಯಿ ತುರಿಯೋದಂತೆ, ಒಂದ ಎರಡ ಈ ವಯಸ್ಸಿನಂತೂ ಭಾಳ ಚೆನ್ನಾಗಿ ಶಿವರಾತ್ರಿ ಹಬ್ಬಕ್ಕೆ ದಾಸೋಹ ಕಾರ್ಯಕ್ರಮನ ನಡೆಸ್ಕೊಟ್ರು. ಸುಳ್ಳು ಹೇಳ್ಬಾರ್ದು. ನಾವು ಅವರಿಗೆಲ್ಲ ಈ ಸರಿ ಸನ್ಮಾನ ಮಾಡಬೇಕಾಗಿತ್ತು. ಆದರೆ ಏನು ಮಾಡೋದು, ದುಡ್ಡು ಸ್ವಲ್ಪ ಶಾರ್ಟೇಜ್ ಇದ್ದಿದ್ದರಿಂದ ಯಾರಿಗೂ ಏನು ಮಾಡೋಕ್ಕಾಗಲಿಲ್ಲ ಅತ್ಲಾಗೆ. ಅಟ್ಲೀಸ್ಟ್ ಒಂದೊಂದು ಸ್ಟೀಲ್ ಬಾಕ್ಸು, ಊಟದ ಬಾಕ್ಸನ್ನು ಹೆಣ್ಮಕ್ಳಿಗೆ ನಾವು ಕೊಡಬೇಕಾಗಿತ್ತು. ಈ ಕಮಿಟಿಯವ್ರು ಇದ್ದಾರಲ್ಲ, ಕಮಿಟಿಯವ್ರು ಸೇರ್ಕೊಂಡು ಅತ್ಲಾಗೆ ಒಂದೊಂದು ಬಾಕ್ಸನ್ನು ಕೊಡಬೇಕಾಗಿತ್ತು. ಹೆಣ್ಮಕ್ಳು ಖುಷಿ ಪಡೋರು. ನಾವು ನೋಡಿ ಈ ಸರಿ ಶಿವರಾತ್ರಿ ಹಬ್ಬಕ್ಕೆ ಭಾಳ ಚೆನ್ನಾಗಿ ಹೆಲ್ಪ್ ಮಾಡಿದ್ರಿಂದ ಅಟ್ಲೀಸ್ಟ್ ಒಂದೊಂದು ಬಾಕ್ಸನ್ನು ಕೊಟ್ಟರು ಕಮಿಟಿ, ದೇವಸ್ಥಾನ ಕಮಿಟಿಯವ್ರು ಅಂತ ಹೇಳ್ಬಿಟ್ಟು ವರ್ಷ ಎಲ್ಲ ಹೇಳ್ಕೊಂಡು ಓಡಾಡೋರು. ನಾವು ಅದೊಂದು ಮಾಡೋಕ್ಕಾಗಿಲ್ಲ ಈ ಸರಿ. ಮುಂದಿನ ಸರಿ ಅದೊಂದು ಒಂದು ಪಕ್ಷ ನಾನು ಪ್ರತ್ಯೇಕವಾಗಿ ನಿಂತ್ಕೊಂಡು ಅಟ್ಲೀಸ್ಟ್ ಒಬ್ಬೊಬ್ಬರಿಗೆ ಒಂದೊಂದು ಬಾಕ್ಸನ್ನು ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಈಶ್ವರಣ್ಣರೇ, ನಿಜವಾಗ್ಲೂ ನಾನು ಒಂದೊಂದು ಬಾಕ್ಸ್ ಕೊಡೋಕ್ಕಾರ ಪ್ರಯತ್ನ ಪಡ್ತೀನಿ. ನೀನು ಯಾಕೆಲ್ಲ ಕೊಡ್ತೀಯಾ?
ಏ ರಾಜಾ, ನೀ ಯಾಕೆ ಕೊಡ್ತೀಯ? ಕಮಿಟಿ ಹತ್ರ ಹೇಳೋದು ಬಾರ ಅತ್ಲಾಗೆ. ಹಾ, ಈ ವರ್ಷ ಇಷ್ಟು ಚೆನ್ನಾಗಿ ದಾಸೋಹ ಮಾಡಿದ್ರೆ, ಶಿವರಾತ್ರಿ ಹಬ್ಬನ ಇಷ್ಟು ಚೆನ್ನಾಗಿ ಎಲ್ಲ ನಿಂತ್ಕೊಂಡು ಮಾಡಿದರೆ, ನೀವು ಕಮಿಟಿ ಮುಖಂಡರಿರಲ್ಲ, ನೀವು ಭಾಳ ಚೆನ್ನಾಗಿ ಎಲ್ಲ ಹೆಣ್ಮಕ್ಳು ಸೇರ್ಕೊಂಡು ಮಾಡಿದರೆ ಅವರಿಗೆ ಸಮಾಧಾನಕರ ಅಂತ ಹೇಳ್ಬಿಟ್ಟು ಒಂದೊಂದು ಸ್ಟೀಲ್ ಬಾಕ್ಸು ಕೊಡೋಣ ಅಂತ ಹೇಳ್ಬಿಟ್ಟು ನಾನೇ ಹೇಳ್ತೀನಿ ಬರಲ್ಲ ಅತ್ಲಾಗೆ. ಹಾ, ಅದೇನು ದೊಡ್ಡ ವಿಚಾರ ಅತ್ಲಾಗೆ. ಹೆಣ್ಮಕ್ಳು ಏನು ಊರ್ ಮನೆ ದೇವಸ್ಥಾನಕ್ಕೆ ಮಾಡಿರೋದು. ಇನ್ನು ಬೇರೆ ಬೇರೆ ಜಿಲ್ಲೆ ತಾಲೂಕಿಗೆ ಹೋಗ್ಬಿಟ್ಟು ಅಲ್ಲೇನು ಕೆಲಸ ಮಾಡೋದು ಬಂದಿಲ್ಲ. ನಮ್ಮೂರು ದೇವಸ್ಥಾನಕ್ಕೆ ತಾನೇ ಮಾಡಿರೋದು. ಅದು ಶ್ರದ್ಧೆಯಿಂದ ಭಕ್ತಿಯಿಂದ ದೇವಸ್ಥಾನ ಕೆಲಸ ಎಲ್ಲ ಮಾಡಿದ್ದಾರೆ. ಅಂಥದ್ರಲ್ಲಿ ಒಂದು ಬಾಕ್ಸ್ ಕೊಟ್ರೆ ತಪ್ಪೇನಲ್ಲ ಆದೀತು? ಹಾ, ನೀನು ಒಳ್ಳೆ ಚಂದ, ಏನೋ ಒಂದು ಒಳ್ಳೆ ನಡೀಲಿ ಅಂತ ನನ್ನ ಆಶಯ. ನಡಿಯೋತ್ಲ ಹೋಗೋಣ. ತಿಮ್ಮೇಗೌಡ್ರೆ, ಈ ಸರಿ ಅಂತೂ ಶಿವರಾತ್ರಿ ಹಬ್ಬದಾಗೆ ದಾಸೋಹ ಕಾರ್ಯಕ್ರಮ ಅಂತೂ ಭಾಳ ಚೆನ್ನಾಗೇ ನಡೆದೋಗ್ಬಿಟ್ರಿ. ಊರು ಜನಗಳ ಸಹಾಯದಿಂದ, ಹೆಣ್ಮಕ್ಳು ಊರ್ ಮನೆ ಹೆಣ್ಮಕ್ಳು ಸಹಾಯದಿಂದ ಈ ಸರಿ ದಾಸೋಹ ಕಾರ್ಯಕ್ರಮ ಅಂತೂ ಭಾಳ ಚೆನ್ನಾಗಿ ನೆರವೇರಿತು. ಯಾರ ಬಾಯಲ್ಲನ ನೋಡ್ರಿ, ಅಕ್ಕಪಕ್ಕದ ಊರಿಗೆ ಹೋದಾಗ ನಾನಂತೂ ಯಾರ ಬಾಯಲ್ಲನ ನೋಡ್ರಿ, ಊರಲ್ಲಿ ಈ ಊರವರು ಭಾಳ ಚೆನ್ನಾಗಿ ದಾಸೋಹ ಕಾರ್ಯಕ್ರಮ ನಡೆಸ್ಕೊಟ್ರಪ್ಪ ಶಿವರಾತ್ರಿ ಹಬ್ಬದಾಗೆ. ಎಷ್ಟು ಚೆನ್ನಾಗಿ ಮಾಡಿದ್ರು ಅಂತಂದರೆ ಒಂದು ಚ್ಯುತಿನೂ ಬರಲಿಲ್ಲ. ಅಷ್ಟು ಚೆನ್ನಾಗಿ ದಾಸೋಹ ಕಾರ್ಯಕ್ರಮ ಮಾಡಿದ್ರು ಅಂತ ಹೇಳ್ಬಿಟ್ಟು ನನ್ನ ಕಿವಿಗೆ ಬೀಳ್ತೈತೆ. ಹುಂಗನ್ರಿ ಕೆಂಚಪ್ಪರೆ, ನಮ್ಮ ಖುಷಿಪುರದಲ್ಲಿ ಪ್ರತಿ ವರ್ಷನೂ ದಾಸೋಹ ನಾವು ಇದೇ ರೀತಿ ಎಲ್ಲ ಮಾಡ್ಕೊಂಡ್ ಬಂದಿರೋದು. ನಾವು ಈ ರೀತಿ ಮಾಡ್ಕೊಂಡಿರೋದ್ರಿಂದ ತಾನೇ ಅಕ್ಕಪಕ್ಕದವ್ರವರು ನಾವು ಖುಷಿಪುರದವ್ರ ಥರ ನಾವು ದಾಸೋಹ ಕಾರ್ಯಕ್ರಮಕ್ಕೆ ಯಾವ ಕಾರ್ಯಕ್ರಮದಲ್ಲೂ ಯಾವ ಹಬ್ಬ ಇರೋದು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹೇಳ್ಕೊಳ್ಳೋದವರು. ಅದಕ್ಕೆ ನೋಡ್ರಿ, ನಾವು ಇಷ್ಟೆಲ್ಲ ಮಾಡ್ತೀವಿ ಅಂತಂದ್ರೆ ನಿಜವಾಗ್ಲದು ಊರ್ ಜನಗಳ ಸಹಕಾರ. ಊರ್ ಮನೆ ಹೆಣ್ಮಕ್ಳೆಲ್ಲ ಬಂದ್ಬಿಟ್ಟು ಅವರ ಈಡ್ಗೆ ಮನೆ ಕುಡ್ಗೋದು ತಂದ್ಬಿಟ್ಟು ತರಕಾರಿ ಎಲ್ಲ ನೀಟಾಗಿ ಹಚ್ಕೊಡೋದ್ರಿಂದ ಭಟ್ರನ್ನು ಬೇಗ ಬೇಗ ಮಾಡಾಕ್ತಾರೆ. ಏನು ಕಡಿಮೆ ಜನ ಬಟ್ಟೆಗಳಿರ್ತಾರೆ ಅದ್ಲಾಗೆ. ನಾನು ಈ ರೀತಿ ಬಟ್ಟೆಗಳು ಹೇಳ್ತಾರಂತೆ, ಈ ಥರ ಹೆಣ್ಮಕ್ಳನ್ನ ಈ ರೀತಿ ಜನಗಳು ಸಹಕಾರ ಕೊಡೋದು ನಾನು ಯಾವೂರಲ್ಲೂ ನೋಡಿದೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಭಟ್ರು ಕೆಲಸ ಹೆಣ್ಮಕ್ಳು ಮತ್ತು ಹುಡುಗರೆಲ್ಲ ಕೆಲಸ ಮಾಡ್ಕೊಂಡು ಬಟ್ಟೆಗೂ ಖುಷಿಯಾಗಿ ಭಟ್ರನ್ನು ಭಾಳ ಚೆನ್ನಾಗಿ ಅಡುಗೆ ಮಾಡಿಬಿಟ್ರು. ಒಂದು ಸ್ವಲ್ಪ ಚ್ಯುತಿ ಬರ್ದಂಗೆ ಎಲ್ಲರಿಗೂ ದಾಸೋಹನ ಭಾಳ ಚೆನ್ನಾಗಿ ನಡೆಸ್ಕೊಟ್ರು. ಆದ್ರೂ ತಿಮ್ಮೇಗೌಡ್ರೆ, ಕೆಂಚಪ್ಪರೆ, ಈಗ ನಮ್ಮ ಕಮಿಟಿ ಇಷ್ಟೆಲ್ಲ ಚೆನ್ನಾಗಿ ನಡೆಸ್ಕೊಡ್ದಾಗ ಊರ್ ಮನೆ ಜನಗಳಿಗೆ ಕರೆದು ಪ್ರತ್ಯೇಕವಾಗಿ ಅವ್ರಿಗೊಂದು ಊಟ ಹಾಕ್ಬೇಕು ಕಣ್ರಿ. ಭಾಳ ಚೆನ್ನಾಗಿ ಈ ಸರಿ ಕಾರ್ಯಕ್ರಮನೆಲ್ಲ ಭಾಳ ಚೆನ್ನಾಗಿ ನಡೆಸ್ಕೊಟ್ರಪ್ಪ ಅಂತ ಹೇಳ್ಬಿಟ್ಟು ಕೆಲವಾರು ಜನ ಭಾಳ ಚೆನ್ನಾಗಿ ನಿಂತು ಓಡಾಡ್ಕೊಂಡು ಕೆಲಸ ಮಾಡ್ಕೊಂಡು ಹೆಣ್ಮಕ್ಳು ಹುಡುಗರನ್ನೆಲ್ಲ ಕರೆದು ಕೊಟ್ಟಾದ್ಲಾಗೆ ಅವ್ರಿಗೆ ಪ್ರತ್ಯೇಕವಾದ ಒಂದು ಊಟ ವ್ಯವಸ್ಥೆ ಏರ್ಪಡಿಸ್ಬೇಕು. ಏನಂತೀರಿ? ಮೊದಲು ನಿಲ್ಸ್ರಿ, ಎಲ್ಲ ಈ ಕಡೆ ತಿರುಗ್ರಿ. ಊರ್ ಮನೆ ಮುಖಂಡ್ರೆ ಫಸ್ಟ್ ಈ ಕಡೆ ತಿರುಗ್ರಿ. ನೀವು ಮಾಡಿ ಸರಿನೇ. ಯಾರಪ್ಪ ಅವರು? ಯಾಕೆ ಇಷ್ಟೊಂದು ಸಿಟ್ಟಾಗಿರೋದು? ತಡೀರಿ ಒಂದು ನಿಮಿಷ. ಓಹೋ, ಈಶ್ವರಪ್ಪರು. ನಮ್ಮ ಕಮಿಟಿ ಮೆಂಬರ್ಗಳಲ್ಲಿ ನೀವು ಒಬ್ರು. ಏನು ಇಷ್ಟು ದೂರ ಪಯಣ? ನೋಡ್ರಿ, ನನಗೆ ಒಂದು ಆಲೋಚನೆ ಬಂದೈತೆ. ನಾವು ಪ್ರತಿ ವರ್ಷನೂ ಶಿವರಾತ್ರಿ ಹಬ್ಬನ ಎಲ್ಲ ಕಮಿಟಿ ಮೆಂಬರ್ಸ್ಗಳು ಎಲ್ಲ ಸೇರ್ಕೊಂಡು ನಮ್ಮ ಊರು ಮನೆ ಹೆಣ್ಮಕ್ಳು ಹುಡುಗರು ವಯಸ್ಕರು ಎಲ್ಲ ಸೇರ್ಕೊಂಡು ಭಾಳ ಚೆನ್ನಾಗಿ ಈ ಒಂದು ಹಬ್ಬ ಶಿವರಾತ್ರಿ ಹಬ್ಬನ ಮನೆ ಹಬ್ಬ ಅಂದ್ಕೊಂಡು ನಾವು ಭಾಳ ಚೆನ್ನಾಗಿ ದಾಸೋಹ ಎಲ್ಲ ಮಾಡ್ಕೊಂಡು ಹೋಗ್ತಿದ್ದೀವಿ. ಪೂಜೆ ಪುನಸ್ಕಾರಕ್ಕೆ ಯಾವುದೇ ರೀತಿ ಚ್ಯುತಿ ಬರ್ದಂಗೆ ಇಷ್ಟು ವರ್ಷ ನಡ್ಸ್ಕೊಂಡು ಹೋಗಿದ್ದೀವಿ. ಈ ವರ್ಷನೂ ಭಾಳ ಚೆನ್ನಾಗಿ ನಡೆದಿದೆ, ಇಲ್ಲ ಅಂತ ಹೇಳಿಲ್ಲ. ಆದರೆ ಕಮಿಟಿ ಮೆಂಬರ್ಗಳಾಗಿ ನಾವು ಕಮಿಟಿ ಮೆಂಬರ್ಗಳು ಅಲ್ಲದೆ ತುಂಬ ಜನನು ಈ ಒಂದು ಕಾರ್ಯಕ್ರಮಕ್ಕೆ ಹೆಸರು ಸಮೇತ ಭಾಳ ಚೆನ್ನಾಗಿ ನಿಂತು ಕೆಲಸ ಮಾಡಿದ್ದಾರೆ. ಅಂಥವ್ರಿಗೆ ನಾವು ಏನು ಮಾಡಿದ್ದೀವಿ? ಏನೂ ಮಾಡಿಲ್ಲ. ಒಂದು ಸನ್ಮಾನ ಅದನ್ನೂ ಮಾಡಿಲ್ಲ. ನೀವು ಇವಾಗ ಅಂಥವ್ರಿಗೆ ನೀವು ಕರೆದುಬಿಟ್ಟು ಒಂದು ಬಾಕ್ಸಾರ ಕೊಡಬೇಕು ಅಂತ ನಂದು ಒಂದು ಸ್ಟೀಲ್ ಬಾಕ್ಸಪ್ಪ. ಎಲ್ಲಿಗಾರ ಹೋದ್ರು ಊಟ ಗಿಟ ತುಂಬ್ಕೊಂಡು ಹೋದ್ರು ಸ್ವೀಟ್ ಗಿಟ್ ತಗೊಂಬಂದು ಹೋಗ್ತಾರೆ ಅತ್ಲಾಗೆ. ಅದಕ್ಕೋಸ್ಕರ ಒಂದು ಸ್ಟೀಲ್ ಬಾಕ್ಸ್ನ ನಾವು ಅವರಿಗೆ ಸಮಾಧಾನಕರ ಉಡುಗೊರೆ ಅಂತ ಹೇಳ್ಬಿಟ್ಟು ಕೊಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಪ್ಪ. ಇದರಲ್ಲಿ ನಿಮಗೇನಾದರೂ ಒಂಚೂರು ಅಭ್ಯಂತರ ಇತ್ತು ಅಂತಂದ್ರೆ ನೀವು ತಿಳಿಸ್ಕೊಡ್ರಿ. ಇದನ್ನ ಅವರೊಬ್ಬರೇ ತೀರ್ಮಾನ ತಗೊಂಡಿಲ್ಲ. ನನಗೆ ಬಂತು, ಅದಕ್ಕೆ ನಾನು ಅವ್ರಿಗೆ ನನ್ನ ಅಭಿಪ್ರಾಯನ ವ್ಯಕ್ತಪಡಿಸ್ದೆ. ಅದಕ್ಕೆ ನಮ್ಮ ಈಶ್ವರಪ್ಪರು ಇದಕ್ಕೆ ಸಾಥ್ ಕೊಟ್ರು, ಬರಲ್ಲ ಕೇಳೋಣ ಅಂತ ಹೇಳ್ಬಿಟ್ಟು. ನೀವು ಕೇಳಿದ್ದು ಕರೆಕ್ಟ್ ಐತೆ ಈಶ್ವರಪ್ಪರೇ, ನೀವು ಕೇಳಿದ್ದು ತಪ್ಪೇನಿಲ್ಲ, ಭಾಳ ಚೆನ್ನಾಗಿ ಐತೆ. ಅದು ಊರ್ ಜನಕ್ಕೆ ವಿನಿಯೋಗ ಆಗತ್ತಾನೆ, ಅದು ಆಯ್ದ ವ್ಯಕ್ತಿಗಳಿಗೆ. ಊರ್ ಜನಕ್ಕೆ ಅಂತಂದರೆ ಊರ್ ಜನಕ್ಕೆ ಎಲ್ಲರಿಗೂ ಏನಲ್ಲ, ಭಾಳ ಚೆನ್ನಾಗಿ ನಿಂತು ಹೆಸರು ಸಮೇತ ಭಾಳ ಚೆನ್ನಾಗಿ ಹೆಸರಾಗಂಗೆ ಹೇಳ್ಕೊಂಡು ಕೆಲಸ ಮಾಡಿದ್ದಾರೆ. ಅಂಥವ್ರಿಗೆ ಕೊಡೋದ್ರಲ್ಲಿ ಏನೂ ತಪ್ಪಿಲ್ಲ. ಆದರೆ ಈಗ ನಾವು ಅದ್ರ ಬಗ್ಗೆನೇ ಮಾತಾಡ್ತಿದ್ವಿ. ನಮ್ಮ ಕೊಟ್ರಿ ಹೇಳ್ತಿದ್ದ ಹಂಗಂತ ಭಾಳ ಚೆನ್ನಾಗಿ ಕೆಲಸ ಮಾಡಿದ್ರು, ಅವ್ರಿಗೇನು ಕೊಡೋಕ್ಕಾಗಿಲ್ಲ ನಾವು ಅಂತ ಹೇಳ್ಬಿಟ್ಟು. ನಾವು ಅದಕ್ಕೆ ಏನು ಮಾಡೋಣ ಅಂತಂದರೆ ಅವ್ರನ್ನೆಲ್ಲ ಒಗ್ಗೂಡಿಸಿ ಪ್ರತ್ಯೇಕವಾಗಿ ಅವ್ರಿಗೊಂದು ಊಟದ ವ್ಯವಸ್ಥೆ ಏರ್ಪಡಿಸೋಣ ಅಂತ ಮಾತಾಡ್ಕೊಂಡ್ವಿ. ಇನ್ನೂ ಒಳ್ಳೇದಾಯಿತು.
ಮಾತ್ರ ಇವಾಗ ಊಟ ಹಾಕ್ಸಿ, ನಾನು ಬೇಡ ಅಂತ ಹೇಳಲ್ಲ. ಊಟ ಹಾಕ್ಸೋದ್ರ ಜೊತೆಗೆ ಅವ್ರಿಗೆ ಒಂದು ಊಟದ ಬಾಕ್ಸ್ನು ಕೊಡಬೇಕು ಅಂತ ನನ್ನ ಇಚ್ಛೆ. ನನ್ನ ವೈಯಕ್ತಿಕ ಇಚ್ಛೆ. ಯಾಕಂತಂದ್ರೆ ಈ ರೀತಿ ಮಾಡೋದ್ರಿಂದ ಪ್ರತಿ ವರ್ಷ ಜನಗಳು ಹೆಚ್ಚಾಗ್ತಾರೆ ಹೊರತು ನಮ್ಮ ಒಂದು ಅನ್ನದಾಸೋಹ ಕಾರ್ಯಕ್ರಮಕ್ಕೆ ನಿಂತು ಕೆಲಸ ಮಾಡೋದಕ್ಕೆ, ಉಸ್ತುವಾರಿ ನೋಡ್ಕೊಳ್ಳೋದಕ್ಕೆ ಈ ರೀತಿ ಜನಗಳು ಜಾಸ್ತಿ ಆಗ್ತಾರೆ ಹೊರತು ಕಡಿಮೆ ಆಗಲ್ಲ. ನೀವು ಅಂದ್ಕೊಂಡಿರೋ ವಿಚಾರ ನನಗೆ ಭಾಳ ಖುಷಿನೇ ಆಯಿತು. ಅಂಥವ್ರಿಗೆ ದಯವಿಟ್ಟು ನೀವು ಊಟ ಹಾಕ್ಸಿ, ಅದ್ರ ಜೊತೆಗೆ ಒಂದು ಬಾಕ್ಸ್ ಕೊಡೋಣ. ಸೊಮರೆ ಯಜಮಾನ್ರೆ, ತಿಮ್ಮೇಗೌಡ್ರೆ, ನಿಜವಾಗ್ಲೂ ಒಂದು ಬಾಕ್ಸ್ ಕೊಟ್ಟರೆ ನನಗಂತೂ ಭಾಳ ಖುಷಿ ಆಯ್ತೆ. ಉಡುಗೊರೆ ಈಸ್ಕೊಳ್ಳೋ ಹೆಣ್ಮಕ್ಳಿಗೂ ಮತ್ತು ಊರ ಮನೆ ವಯಸ್ಕರು ಹುಡುಗರಿಗೂ ಭಾಳ ಹೆಲ್ಪ್ ಆಗುತ್ತೆ. ಆಯ್ತು ಬಿಡಪ್ಪ, ಆಯ್ತು ಬಿಡು. ಈಶ್ವರಪ್ಪರು ಹೇಳಿದ್ಮೇಲೆ ಮುಗಿದೋಯ್ತತ್ಲಿಗೆ. ಅದಕ್ಕೆ ಬೇರೆ ಹಿಂದಿಗೆ ಬೆಂದೊಡ್ಡಕ್ಕೆ ದುಬಾರಾಜಣ್ಣ ಬೇರೆ ಬಂದಿದ್ದಾನೆ. ಇನ್ನು ಮುಂದೆ ಆಯಿತು, ನೀವು ಹೇಳ್ದಂಗೆ ಈಗ ನಾವು ಅಂದ್ಕೊಂಡಂಗೆ ಅವ್ರನ್ನೆಲ್ಲ ಕರೆಸ್ಬಿಟ್ಟು ಒಂದು ಲಿಸ್ಟ್ ಮಾಡೋಣ. ಅವರಿಗೆಲ್ಲ ಊಟದ ವ್ಯವಸ್ಥೆ ಏರ್ಪಡಿಸ್ಬಿಟ್ಟು ನೀವು ಹೇಳ್ದಂಗೆ ಊಟಕ್ಕೆ ಕೂತಾಗ ಒಂದೊಂದು ಸ್ಟೀಲ್ ಬಾಕ್ಸ್ನ ಉಡುಗೊರೆಯಾಗಿ, ಸಮಾಧಾನಕರ ಉಡುಗೊರೆಯಾಗಿ ಕೊಟ್ಬಿಡೋಣ. ಈ ಶಿವರಾತ್ರಿ ಹಬ್ಬಕ್ಕೆ ನಿಮ್ಮ ಸಹಕಾರದಿಂದ ನಾವೆಲ್ಲ ಪೂಜೆ ಪುನಸ್ಕಾರ ಆಗಲಿ, ದಾಸೋಹ ಕಾರ್ಯಕ್ರಮ ಆಗಲಿ, ಶಿಸ್ತು ಸಂಯಮ ಪಾಲನೆ ಆಗಲಿ, ದೇವಸ್ಥಾನದ ಸ್ವಚ್ಛತೆ ಅಭಿವೃದ್ಧಿ ಕಾರ್ಯ ಆಗಲಿ, ನಿಮ್ಗಳ ಸಹಕಾರದಿಂದ ನಾವು ಭಾಳ ಚೆನ್ನಾಗಿ ಈ ವರ್ಷ ಶಿವರಾತ್ರಿ ಹಬ್ಬ ಆಚರಣೆ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಅವ್ರಿಗೊಂದು ಪ್ರೌಢಿಮೆ ಅಂತ ವಿಶ್ ಮಾಡಿಬಿಡತ್ಲಾಗೆ ನೀವು ಹೇಳ್ದಂಗೆ ಒಂದು ಊಟನೂ ನಾವು ಹೇಳ್ದಂಗೆ ಒಂದು ಊಟನ ಹಾಕ್ಬಿಟ್ಟು ನೀವು ಹೇಳ್ದಂಗೆ ಒಂದು ಬಾಕ್ಸುವ ಸಮಾಧಾನಕರ ಉಡುಗೊರೆಯಾಗಿ ಕೊಡೋಣ. ಆಯ್ತಪ್ಪ, ಓಕೆ. ನೋಡಿದ್ರೆ ನಿಮ್ಮೂರಲ್ಲೂ ಇದೇ ರೀತಿ ಶಿವರಾತ್ರಿ ಹಬ್ಬಕ್ಕೆ ಭಾಳ ಚೆನ್ನಾಗಿ ಕೆಲಸ ಮಾಡೋರಲ್ಲ, ಅಂಥವ್ರಿಗೆ ಪ್ರಶಂಸೆ ಮಾಡ್ತಿದ್ದೀರಾ. ಹಾಗಾದರೆ ಶಿವರಾತ್ರಿ ಹಬ್ಬದ ಹೀರೋಗಳು ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿರಿ. ಹಾಗೇನೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿರಿ. ಇನ್ನೂ ಯಾರ್ಯಾರು ನಮ್ಮ ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ. ನೀವೆಲ್ಲ ಸೇರ್ಕೊಂಡು ನಮ್ಮ ಖುಷಿಪುರದ ಶಿವರಾತ್ರಿ ಹಬ್ಬನ ಭಾಳ ಚೆನ್ನಾಗಿ ಆಚರಣೆ ಮಾಡೋಕ್ಕೆ ಅವಕಾಶ ಕಲ್ಪಿಸ್ಕೊಟ್ಟಿದ್ದೀರಾ. ನಿಮಗೆಲ್ಲರಿಗೂ ಅಭಿನಂದನೆಗಳು ಮತ್ತು ಧನ್ಯವಾದಗಳು.